ಗಣೇಶ ಜೊತೆಲಿದ್ದವರು ಕಾಸ್ಟ್ಲಿ ಬ್ರ್ಯಾಂಡೆಡ್ಡು ಎಲ್ಲ ಅವ್ರಿಗೋಸ್ಕರ ಅವ್ರ ಹತ್ರ ದುಡ್ಡು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅವರ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತೋ ಇಲ್ಲೋ ಅವ್ರಿಗೆ ಗೊತ್ತಿಲ್ಲ, ಆದರೆ ಅವ್ರನ್ನ ಮೆಚ್ಚಿಸ್ಬೇಕು. ಹಾಗಾಗಿ ಕಾಸ್ಟ್ಲಿ ಎಷ್ಟು ಮದ್ಯದ ಬಾಟ್ಲಿಗಳು ತಂದು ಕೊಡೋದು, ಅವ್ರಿಗೆ ಸರ್ಪ್ರೈಸ್ ಕೊಡೋದು, ಇವೆಲ್ಲವೂ ಕೂಡ ಆಗ್ತಾ ಇತ್ತು. ಸೊ ಬರ್ತೀನಿ, ಮೋಹನ್ ಅವರು ಮಾತಾಡ್ತಾರೆ. ಮೋಹನ್ ಸರ್, ಈಗ ನನ್ನ ಕೇಳಿಸ್ತಾ ಇದೆ. ಓಕೆ, ಜೈಲು ಒಳಗಡೆ ನಿಜವಾಗ್ಲೂ ಕೂಡ ಅವರು ಮನಪರಿವರ್ತನೆ ಆಗೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಾಧ್ಯ ಆಗುತ್ತೆ? ಖಂಡಿತ ಎಲ್ಲಾ ಅವಕಾಶಗಳನ್ನು ಕೂಡ ಕೇಳಿದ್ರೆ ಜೈಲು ಅಧಿಕಾರಿಗಳು ಕೊಡ್ಲಿಕ್ಕೆ ಅವಕಾಶ ಇದೆ ಮತ್ತು ಕೊಡಬೇಕು ಅಂತೇಳಿ ಕಾನೂನು. ಯಾವುದೇ ಕೂಡ ಒಂದು ಲೀಗಲ್ ಆಕ್ಟಿವಿಟಿ ಇರ್ತಕ್ಕಂಥ ವಿಚಾರಗಳಲ್ಲಿ ಆತ ಮನಪರಿವರ್ತನೆ ಆಗ್ಲಿಕ್ಕೆ ಏನೆಲ್ಲ ಅವಕಾಶ ಕೊಡಬೇಕು ಅದೆಲ್ಲ ಒದಗಿಸ್ಕೊಡ್ಬೇಕು ಅಂತ ಕೂಡ ನಮ್ಮ ಜೈಲು ಮ್ಯಾನ್ಯುಯಲ್ ಅನ್ನು ಕೂಡ ಹೇಳುತ್ತೆ. ಇತ್ತೀಚಿನ ಕಾನೂನು ಬದಲಾವಣೆ ಆಗಿದೆ ಸಿಕ್ಕಾಪಟ್ಟೆ. ಮೊದಲೆಲ್ಲ ಏನಾಗ್ತಿತ್ತು, ಕಳಪೆ ಆಹಾರಗಳನ್ನ ಕೊಡ್ತಿದ್ರು, ಕಳಪೆ ರೀತಿಗಳಲ್ಲಿ ನಡ್ಸ್ಕೊಡ್ತಿದ್ರು. ಆತರ ತುಂಬಾ ಬದಲಾವಣೆ ಆಗಿ ಬಹಳಷ್ಟು ಫುಡ್ ಚೆಕಿಂಗ್ ಎಲ್ಲ ಫುಡ್ ಎಲ್ಲ ಇದಾರೆ, ಕೊಡ್ತಾರೆ. ಬಟ್ ಇವರು ಒಂದು ಸ್ಟ್ಯಾಂಡರ್ಡ್ ಬಿಟ್ಟು ಹೊರಗೆ ಬರ್ಬೇಕಂತ ಅನ್ನೋದು ಕಷ್ಟ ಆಗ್ತಾ ಇರೋದ್ರಿಂದ ಬಹುಶಃ ಅದನ್ನ ಅವ್ರು ಕೇಳ್ತಾ ಇದಾರೆ ಅನ್ಸುತ್ತೆ. ನಾನು ಏನೇ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸಾಧನೆಗಳನ್ನ ಮಾಡ್ಬೇಕು, ಇನ್ನೊಂದು ಧ್ಯಾನಗಳನ್ನ ಮಾಡ್ಬೇಕು, ಬದಲಾವಣೆಗಳಾಗ್ಬೇಕು ಅನ್ನೋಕೆ ಫಸ್ಟ್ ಇವರು ಮನಸ್ಸಿಂದ ಇವರನ್ನ ಆಳಿಸ್ಕೊಳ್ಳೋದನ್ನ ಕಡಿಮೆ ಬಿಟ್ಬಿಡ್ಬೇಕು. ಇವರು ಮನಸ್ಸನ್ನ ಆಳ್ಬೇಕು. ಇವರು ಮನಸ್ಸನ್ನ ಆಳದಾಗ ಮಾತ್ರ ಅದು ಮಾಡ್ಲಿಕ್ಕೆ ಸಾಧ್ಯ. ಒಂದು ಸಾಧನೆಗೆ ಒಂದು ಮನಸ್ಸಿನ ಮೇಲೆ ಹಿಡಿತ ಬಹಳ ಮುಖ್ಯ ಆಗ್ತದೆ. ಆ ಮನಸ್ಸನ್ನ ಹಿಡ್ತಾ ಇಲ್ದೇನೆ ಮನಸ್ಸು ಯಾವ ರೀತಿ ಹೇಳ್ತಾರೋ ಆ ರೀತಿ ಕೇಳ್ಕೊಂಡು ಇವರು ಮನಸ್ಸನ್ನ ಅಡಿಯಾಳ ಆಗ್ಬಿಟ್ಟಾಗ ಇವೆಲ್ಲ ಆಗ್ತವೆ. ಇವ್ರು ಹೇಳ್ದಾಗೆ ನಮ್ಮ ವಿವೇಕಾನಂದ ಸರ್ ಹೇಳ್ದಾಗೆ ಚಿಕ್ಕದ್ರಿಂದನೂ ಕೂಡ ಇವೆಲ್ಲ ಒಂದು ಬೆಳವಣಿಗೆಗಳು ಸಾಕಷ್ಟುಗಳು ನಾವು ಕೇಳಿದೀವಿ ಅವ್ರ ಬಗ್ಗೆ. ಇವನ್ ಸ್ಕೂಲ್ ಲೆವೆಲ್ ಅಲ್ಲಿ ಇದ್ದಾಗಲೂ ಕೂಡ ಅವರು JSS ಪ್ರೌಢಶಾಲೆಯಲ್ಲಿ ಸಿದ್ಧಾರ್ಥ ನಗರದಲ್ಲಿ ಓದ್ತಿದ್ದಾಗ ಈ ಖಾಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಖಾಲಿ ಜಾಗದಲ್ಲಿ ಒಂದು ಹುಡುಗ ಬಂದು ಕೂತ್ಕೊತಾನೆ ಅಂತ ಕಂಪಾಸ್ ಇಟ್ಬಿಡ್ತಿದ್ರು. ಆ ತರ ಒಂದು ಕಂಪ್ಲೇಂಟ್ ಆಗಿ ಅವರು ಪ್ರಿನ್ಸಿಪಲ್ ಹೋಗಿ ಪ್ರಿನ್ಸಿಪಲ್ ಸಸ್ಪೆಂಡ್ ಮಾಡಿದ್ದು ಇದೆ ಅಂತ ಸಂದರ್ಭದಲ್ಲಿ. ಈ ತರ ಎಲ್ಲ ಅವರು ಬೆಳವಣಿಗೆಗಳಲ್ಲಿ ಸಾಕಷ್ಟು ಕೂಡ ಯೌವನದ ದಿನಗಳಲ್ಲಿ ಇವರು ಇದ್ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಬಟ್ ಅದೇ ಒಂದೇ ಬೆಳವಣಿಗೆ ಇದೆಲ್ಲ ಕಾರಣ ಅಂತ ಕೂಡ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಇವ್ರಿಗೆ ಸಿಕ್ಕಷ್ಟು ಪ್ರಪಂಚದಲ್ಲಿ ಅವಕಾಶ ಇನ್ಯಾರಿಗೂ ಸಿಕ್ಕಿಲ್ಲ. ಮತ್ತು ಒಂದು ಕೋಟಿ ಜನಕ್ಕೂ ಒಬ್ರಿಗೂ ಕೂಡ ಸಿಗ್ತಕ್ಕಂಥ ಅವಕಾಶ ಈ ತರ ಸಿಗೋದಿಲ್ಲ. ಎಲ್ಲಾ ರೀತಿಯಲ್ಲೂ ಬೆಳವಣಿಗೆ ಆಗಿದ್ದಾರೆ. ಇವರು ನಾನು ಹೇಳ್ದಾಗೆ ನಮ್ಮ ಮನಸ್ಸನ್ನ ಇವರು ಆಳ್ಕೊಂಡು ಎಲ್ಲರನ್ನು ಕೂಡ ಇವರು ಒಟ್ಟಾಗಿ ತಗೊಂಡು ಎಲ್ಲರಿಗೂ ಕೂಡ ಸಮಾಜದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಕೂಡ ಇವರು ಮತ್ತು ಸಮಾಜದಲ್ಲಿ ಬೆಳವಣಿಗೆಗೆ ಮತ್ತು 4-6 ಜನಕ್ಕೆ ಇವರ ಅಭಿಮಾನಿಗಳಿಗೆ ಮಾರ್ಗದರ್ಶಕರಾಗಿ ಬದಲಾವಣೆಗೆ ಆಗ್ಲಿಕ್ಕೆ ಸಾಕಷ್ಟು ಕಾಲಾವಕಾಶ ಇದೆ ಮತ್ತು ಸಾಕಷ್ಟು ಅವಕಾಶಗಳನ್ನು ಕೂಡ ನಮ್ಮ ಜೈಲಿನಲ್ಲಿ ಒದಗಿಸ್ಕೊಡ್ತದೆ. ಬಟ್ ಈಗ ಅವರು ಕೇಳ್ತಕ್ಕಂಥ ಮುಕ್ತವಾದ ಸ್ವಾತಂತ್ರ್ಯ ಏನು ಜೈಲಿನಲ್ಲಿ ಕೇಳ್ತಾ ಇದ್ದಾರೆ ಅದು ಸಿಗ್ಲಿಕ್ಕೆ ಅವ್ರು ಜೈಲಿಂದ ಬರೋ ತನಕ ಕೂಡ ಸಾಧ್ಯ ಇಲ್ಲ. ಬಟ್ ಅದನ್ನೇ ಅವರು ನನ್ನ ಮನೆ ಅಂತ ಹೇಳಿ ತಿಳ್ಕೊಂಡು ತನ್ನ ಮನಸ್ಸಲ್ಲಿ ಪರಿವರ್ತನೆ ಮಾಡ್ಕೊಂಡು ನಾ ಇಲ್ಲಿರೋ ತನಕ ಇದೇ ನನ್ನ ಮನೆ ಅಂತ ತಿಳ್ಕೊಂಡು ಅಲ್ಲಿ ಅವರು ಬದಲಾವಣೆಗೆ ಅವಕಾಶವನ್ನ ಮಾಡ್ಕೊಳ್ಬೇಕಾಗ್ತದೆ. ನೀವು ಅಭಿಮಾನಿಗಳಿಗೆ ಮಾರ್ಗದರ್ಶನ ಅಂತ ಹೇಳಿದ್ರಿ ಸರ್. ಸುಷ್ಮಾ ವೀರ್ ಅವರು ಮಾತನಾಡಿದ್ರು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಬ್ಯೂರೋ ಹೆಡ್ ಜೊತೆ. ಆ ಬೈಟ್ ಅನ್ನು ಪ್ಲೇ ಮಾಡಿ ಬಹಳ ಆಪ್ಟ್ ಆಗಿದೆ. ನೀವು ಹೇಳಿದ್ದಕ್ಕೂ ಅವರ ರಿಯಾಕ್ಷನ್ಗೂ ಬಹಳ ಸಾಮ್ಯತೆ ಇದೆ. ಸುಷ್ಮಾ ವೀರ್ ಅವ್ರ ಬೈಟ್ ಕೇಳಿಸ್ಕೊಳ್ಳೋಣ. ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಅವರ ಹೆಸರಿನಲ್ಲಿ ಕಮೆಂಟ್ ಮಾಡ್ತಾರಲ್ಲ, ಅಶ್ವಿನಿ ಅವ್ರ ಬಗ್ಗೆ ಮಾತಾಡಿದ್ರಲ್ಲ, ಅದು ಎಷ್ಟು ಮಹಾ ಸರಿ. ಅವತ್ತಿನ ದಿನ ದರ್ಶನ್ ಅವರು ನಿಂತು ಇಂಥ ಮಾತಾಡೋನು ನನ್ನ ಫ್ಯಾನ್ ಆಗಕ್ಕೆ ಸಾಧ್ಯ ಇಲ್ಲ, ಒಂದು ಹೆಣ್ಣು ಬಗ್ಗೆ ಇಷ್ಟು ಕೇವಲವಾಗಿ ನೋಡೋನು ನನ್ನ ಫ್ಯಾನ್ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟಿದ್ದಿದ್ರೆ ಬೇರೆ ಆಗ್ಬಿಟ್ಟಿರೋದು. ನೋಡಿ, ಒಂದು ಹೇಳ್ತೀನಿ, ನಾನು ನಂಬೋದೇನು ಅಂದರೆ ಯಥಾ ರಾಜ ತಥಾ ಪ್ರಜಾ. ಇವರೆಲ್ಲ ಇವಾಗ ಮಾಡ್ತಾ ಇದ್ದಾರಲ್ಲ ಈ ಸರ್ಕಸ್ಸು, ಇದು ಅವ್ರನ್ನ ಮೆಚ್ಚಿಸೋದಕ್ಕೆ. ಪ್ರಕಾಶ್ ಬಾಬು ಸರ್ ಹಾಗೆ ಗಣೇಶ್ ಅವ್ರು ಕ್ವಿಕ್ ಆಗಿದ್ರ ಬಗ್ಗೆ ಬಹಳ ಸಮಯ ಇಲ್ಲ. ಪ್ರಕಾಶ್ ಬಾಬು ಸರ್ ಕರೆಕ್ಟ್ ಅಲ್ವಾ? ನೋಡಿ, ಒಂದು ಮಾತು ಹೇಳ್ಬೋದಾಗಿತ್ತು ಅಭಿಮಾನಿಗಳಿಗೆ ಅವತ್ತೇ. ಸತ್ಯ, ಕರೆಕ್ಟ್, ಭಾಳ ಕರೆಕ್ಟ್, ಸತ್ಯ ಸತ್ಯ ಸತ್ಯ. ಯಾಕೆಂದ್ರೆ ಆ ಬುದ್ಧಿ ಇರಲಿಲ್ಲ. ಆ ಬುದ್ಧಿ ಯಾವಾಗ ಕಳ್ಕೊಂಡಿದ್ದ ಅವನು. ಏನಕ್ಕೆ ಅಂತಂದರೆ ಒಂದು ವಿಷಯ ಹೇಳ್ತೀನಿ. ಅವನು ಒಂದು ಇಂದ್ರಜಿತ್ ಒಂದು ಬೋಲ್ಡಾಗಿ ಮಾತಾಡಿದ್ರು. ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದೀನಿ, ಆ ಥರ ಯಾರು ಧೈರ್ಯವಾಗಿ ಮಾಡಲಿಲ್ಲ. ಏನಕ್ಕೆ ಮಾಡಿದ್ರು? ಅವ್ನು ವಿರುದ್ಧ ಮಾಡಬೇಕು, ಅವ್ನು ಹಾಳು ಮಾಡಬೇಕು ಅಂತಲ್ಲ, ಒಂದು ಸಮ ಅವನು ತಿದ್ಕೊಳ್ಳಿ ಅಂತ ಮಾಡಿದ್ದು. ಅದನ್ನು ಅವನೇ ತಿಳ್ಕೊಂಡ, ಪ್ರೆಸ್ಟೀಜಾಗಿ ತೊಗೊಂಡ. ಅದನ್ನು ಅವತ್ತು ನೋಡಿ ಅವರು ಹೇಳಿದ್ದು ಒಂದೇ ಒಂದು ಮಾತು, ಸ್ಪ್ಲಿಟ್ ಮೈಂಡೆಡ್, ನೀವು ವಿಮಾನದಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಯಾರಿಗೆ ಅವತ್ತು ಟೈಮಲ್ಲಿ ಎಷ್ಟು ಜನಕ್ಕೆ ಕೊಡ್ತಿದ್ದ ಅವನು. ಸ್ಟಾಪ್ ಲೀಡರ್ಗಳ ಹೀರೋಗಳಿಂದ ಹಿಡಿದು ಎಲ್ಲ ಸಿನಿಮಾದವರು, ಅವನ ಹುಡುಗರು. ಒಂದು ಉದಾಹರಣೆ ಹೇಳ್ತೀನಿ. ಅಲ್ಲಿ ಫಾರಮಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹುಡುಗನಿಗೆ ಅಲ್ಲಿ ಯಾವುದೋ ಒಂದು ಮೊಟ್ಟೆ ಬಾತನ ಕೋಳಿ ಮೊಟ್ಟೆ ಅದನ್ನು ತುಳಿದ್ಬಿಟ್ಟ ಅಂದ್ಬಿಟ್ಟು ನಾಯಿ ಹೊಡೆದಂಗೆ ಹೊಡೆದಿದ್ದಾನೆ. ಯಾವ ಥರ ಅಂದರೆ ಏನು ಇವತ್ತು ಇವನು ಹೊಡೆದಿದ್ದಾನೆ ನಮ್ಮ ಕಿರಣಕ ಸ್ವಾಮಿಗೆ, ಆ ಮಟ್ಟದಲ್ಲಿ ಹೊಡೆದಿದ್ದಾನೆ.
ಮತ್ತೆ ಪಾಪ ಅವ್ನು ಹೊಡ್ಸ್ಕೊಂಡಿದ್ರು, ಅವ್ನು ಯಾವುದೋ ಮದುವೆಗಿದ್ವ ಎಲ್ಲ ಓದಾದ್ಮೇಲೆ ಸುಮಾರು ಮದುವೆ ಆಗೋ ಟೈಮಿಗೆ ಏನೋ ಒಂದು ಇನ್ವಿಟೇಷನ್ ಕೊಡೋಕೆ ಹೋದಾಗ್ಲೂ ಬಾಯಿ ಬಂದಂಗೆ ಬೈದು ಕಳಿಸಿದ್ದಾನಂತೆ. ಈ ಥರ ಬೈಂಡು ಅವನು ಕೆಟ್ಟದಾಗಿ ಅವನು ಹೋಗ್ತಾ ಇತ್ತು. ಅದನ್ನು ತಿದ್ದೋದಕ್ಕೆ ನಮ್ಮ ಚಿತ್ರರಂಗಕ್ಕೆ ಎಲ್ಲರಿಗೂ ಅವಕಾಶ ಇತ್ತು. ಒಂದು ಏನು ಅಂತಂದರೆ ಅದನ್ನು ಅವಕಾಶನ ಮಾಡ್ಕೊಳ್ದೇನೆ ಅವನು ಬಿಟ್ಬಿಟ್ರು ಫ್ರೀಯಾಗಿ. ಅವನೇನು ಮಾಡ್ದ, ಅವನ ಬುದ್ಧಿ ತೋರಿಸ್ಕೊಂಡು ಹೊಂಟೆ ಹೋಗ್ಬಿಟ್ಟ ಅವನು. ಅವತ್ತೇ ನಾವು ಅವತ್ತು ಇಂದ್ರಜಿತ್ ಅವರು ಒಂದು ಏನು ಪ್ರೆಸ್ ಮೀಟ್ ಮಾಡಿದ್ರು, ಚೇಂಬರ್ ಏನಕ್ಕೆ ಹಿಂಗೆ ಮಾಡ್ತಾ ಇದೆ, ಹೌದಾ ನಿಜಾನ ಅಂತ ಒಂದು ಎಂಕ್ವೈರಿ ಮಾಡಿದ್ದೇನೆ, ಒಂದು ಕೂರಿಸ್ಬಿಟ್ಟಿದ್ದೇನೆ, ಬುದ್ಧಿ ಹೇಳಿಸಿದ್ರೆ ಅವ್ನು ಸರಿಯಾಗಿ ದಾರಿಗೆ ಬರ್ತಾ ಇದ್ದ. ಅವ್ನಿಗೆ ಯಾವ ಒಂದು ವಿವೇಕ ಬೇಡೋ ಕೆಲಸನ ಈ ಚಿತ್ರರಂಗ ಮಾಡಲಿಲ್ಲ. ನಿಜ ಗಣೇಶ್ ಸರ್, ನಿಮ್ಮ ರಿಯಾಕ್ಷನ್ ಬೇಕಿತ್ತು, ಸಮಯ ಮೀರಿ ಹೋಯ್ತು. ಬಟ್ ನಿಮ್ಮ ಎಲ್ಲರ ಆಶಯ ದರ್ಶನ್ ಅನ್ನೋ ಒಬ್ಬ ನಟ, ಆತನಿಗಿರುವ ಅಭಿಮಾನಿಗಳು ಬಹುಶಃ ಕನ್ನಡ ಚಿತ್ರೋದ್ಯಮದಲ್ಲಿ ಹಿಂದೆಂದೂ ಕಾಣದಂತಹ, ಮುಂದೆ ಬಹುಶಃ ಸಂಪಾದನೆ ಮಾಡಲಿಕ್ಕೆ ಕಷ್ಟ ಆಗುವಂತಹ ಅಭಿಮಾನಿ ಬಳಗ. ಇನ್ನು ಮುಂದಾದರೂ ಜೈಲಿನಿಂದ ಆಚೆ ಬರೋ ಸಂದರ್ಭ ಅವರಿಗೆ ಒದಗಿ ಬಂದ ನಂತರದಲ್ಲಾದರೂ ಅವರನ್ನು ತಿದ್ದುಕೊಂಡು, ಅವರ ಅಭಿಮಾನಿಗಳನ್ನು ತಿದ್ದುಕೊಂಡು, ಒಬ್ಬ ಸಜ್ಜನ ವ್ಯಕ್ತಿ, ಒಬ್ಬ ಸಜ್ಜನ ನಟನಾಗಿ ಈ ಸಮಾಜಕ್ಕೆ, ಚಿತ್ರೋದ್ಯಮಕ್ಕೆ ಕೊಡುಗೆ ನೀಡುವಷ್ಟು ಧಾರಾಳ ಮನಸ್ಸು ಅವರಲ್ಲಿ ಬರಲಿ ಅನ್ನೋದಷ್ಟೇ ನಮ್ಮ ಆಶಯ ಆಗಿತ್ತು. ಧನ್ಯವಾದ ನಾಲ್ವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಚರ್ಚೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ.